ಎಕ್ಸ್‌ಪ್ರೆಸ್ ಆರ್6ಗೆ ಸ್ವಾಗತ. ನಾನು ನಿಶಾ. ಅಧಿಕೃತ ಲಾಕ್ಡೌನ್ ಅಲ್ಲ, ಆದರೂ ಎಲ್ಲವೂ ಬಂದ್. ಪರಿಷ್ಕೃತ ಆದೇಶಕ್ಕೂ ಮುನ್ನವೇ ಅಖಾಡಕ್ಕೆ ಇಳಿದಿದ್ದೇಗೆ ಖಾಕಿ. ಒಂದೇ ದಿನದಲ್ಲಿ ಆದೇಶ ಬದಲಿಸಿ ಶಾಕ್ ಕೊಟ್ಟಿದ್ದೇಕೆ ಬಿಎಸ್ವೈ. ಬಸ್, ಟ್ಯಾಕ್ಸಿ, ಆಟೋ ಓಡಾಡುತ್ತಾ ಹೋಟೆಲ್, ಬಾರ್ ಕಥೆಯೇನು? ಇದೆಲ್ಲವನ್ನ ನೋಡೋಣ. ರಾಜ್ಯ ಸರ್ಕಾರದ ದಿಢೀರ್ ಎಂದು ಪರಿಷ್ಕೃತ ಗೈಡ್ಲೈನ್ಸ್ ಪ್ರಕಟಿಸಿದ್ದೇಕೆ? ಹೊಸ ಮಾರ್ಗಸೂಚಿಯಲ್ಲಿ ಯಾವುದಕ್ಕೆಲ್ಲ ಗ್ರೀನ್ ಸಿಗ್ನಲ್ ಇದೆ? ಕಮಲ್ ಪಂತ್ಗೆ ಸಿಎಂ ಕ್ಲಾಸ್ ತೆಗೆದುಕೊಳ್ತಿದ್ದಂತೆ ಪೊಲೀಸರು ಅಖಾಡಕ್ಕೆ ಇಳಿದ್ರ? ನೋಡೋಣ ಕರುನಾಡಿಗೆ ಬೀಗ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಕರುನಾಡಿನ ಜನರಿಗೆ ಸರ್ಕಾರ ಸೈಲೆಂಟ್ ಶಾಕ್ ನೀಡಿದೆ. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯ ಇಂದಿನಿಂದಲೇ ಲಾಕ್ ಆಗಲಿದೆ. ಸರ್ಕಾರ ಪರಿಷ್ಕೃತ ಮಾರ್ಗಸೂಚಿ ಶಾಕ್ ನೀಡಿದ್ದು ಬೆಂಗಳೂರು ಸೇರಿದಂತೆ ಇಡೀ ಕರುನಾಡಿಗೆ ಬೀಗ ಬಿದ್ದಿದೆ. ಇಂದಿನಿಂದ ಮೇ 4ರವರೆಗೂ ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ. ರಾಜ್ಯದಲ್ಲಿ ಡೆಡ್ಲಿ ಕೊರೋನಾ ಅಟ್ಟಹಾಸದ ನಡುವೆ ಕರುನಾಡಿನ ಜನರಿಗೆ ಸರ್ಕಾರದ ಸೈಲೆಂಟ್ ಶಾಕ್ ನೀಡಿದೆ. ಸರ್ಕಾರ ಪರಿಷ್ಕೃತ ಮಾರ್ಗಸೂಚಿ ರಿಲೀಸ್ ಮಾಡಿದ್ದು ಇಂದಿನಿಂದಲೇ ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲವೂ ಬಂದ್ ಆಗಿದೆ. ನಿನ್ನೆಯಿಂದಲೇ ಅನ್ವಯವಾಗುವಂತೆ ಪರಿಷ್ಕೃತ ಗೈಡ್ಲೈನ್ಸ್ ಬಿಡುಗಡೆಯಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮೇ 4ರವರೆಗೆ ಖಡಕ್ ರೂಲ್ಸ್ ಅನ್ವಯವಾಗಲಿದೆ. ಆಯಾ ಠಾಣಾ ವ್ಯಾಪ್ತಿ ಪೊಲೀಸರು ಶಾಪ್ಗಳನ್ನು ಬಂದ್ ಮಾಡಿಸಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಹೆಮ್ಮಾರಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆ. ಕ್ರೂರಿ ಕಟ್ಟಿ ಹಾಕೋಕೆ ರಾಜ್ಯ ಸರ್ಕಾರದಿಂದ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಬೆಂಗಳೂರಿನಲ್ಲಿ ಇಂದಿನಿಂದಲೇ ಎಲ್ಲವೂ ಬಂದ್ ಆಗಲಿದೆ. ಕೊರೋನಾ ನಿಯಂತ್ರಣಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಟಫ್ ರೂಲ್ಸ್ ಜಾರಿಯಾಗಿದೆ. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲದಕ್ಕೂ ಬೀಗ ಬಿದ್ದಿದೆ. ಇಂದಿನಿಂದ ಮೇ 4ರವರೆಗೂ ಬೆಂಗಳೂರಲ್ಲಿ ಎಲ್ಲವೂ ಕ್ಲೋಸ್ ಆಗಲಿದ್ದು ಜನ ಕಂಗಾಲಾಗಿದ್ದಾರೆ. ಬೆಂಗಳೂರಲ್ಲಿ ಡೆಡ್ಲಿ ಕೊರೋನಾ ನಿಗ್ರಹಕ್ಕೆ ಸರ್ಕಾರ ಖಡಕ್ ಆದೇಶ ಹೊರಡಿಸಿದೆ. ಸರ್ಕಾರದ ಸೈಲೆಂಟ್ ಶಾಕ್ನಿಂದ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಎಲ್ಲ ಸಂಪೂರ್ಣ ಬಂದ್ ಆಗಲಿದೆ. ಟಿವಿ ಶೋರೂಮ್, ಮೊಬೈಲ್ ಶಾಪ್, ಬ್ಯಾಂಗಲ್ಸ್ ಸ್ಟೋರ್, ಬಂಗಾರದ ಅಂಗಡಿ, ಬುಕ್ ಸ್ಟಾಲ್ಗಳು, ಚಪ್ಪಲಿ ಅಂಗಡಿಗಳು, ಫ್ಯಾನ್ಸಿ ಸ್ಟೋರ್ಗಳು ಎಲ್ಲವೂ ಕ್ಲೋಸ್ ಆಗಲಿದೆ. ಅಲ್ಲದೆ ಆಪ್ಟಿಕಲ್ಸ್, ಎಲೆಕ್ಟ್ರಾನಿಕ್ಸ್ ಸ್ಟೋರ್ಗಳು ಮೇ 4ರವರೆಗೂ ಬಂದ್ ಆಗಲಿದೆ. ಬೆಂಗಳೂರಲ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಇಂದಿನಿಂದಲೇ ಬೆಂಗಳೂರಲ್ಲಿ ಹೋಟೆಲ್ಗಳಲ್ಲೂ ಖಡಕ್ ನಿಯಮಗಳು ಜಾರಿಗೆ ಬಂದಿದೆ. ಹೋಟೆಲ್ಗಳಲ್ಲಿ ಕೂತು ಊಟ ಮಾಡೋದಕ್ಕೆ ಬ್ರೇಕ್ ಬಿದ್ದಿದೆ. ಹೋಟೆಲ್ಗಳಲ್ಲಿ ಫುಡ್ ಪಾರ್ಸಲ್ಗೆ ಮಾತ್ರ ಅವಕಾಶ ಇರಲಿದೆ. ಅಲ್ಲದೆ ದರ್ಶಿನಿಗಳಲ್ಲೂ ಊಟ ಪಾರ್ಸಲ್ ಮಾಡಬಹುದು. ಇನ್ನು ಫುಡ್ ಸ್ಟ್ರೀಟ್ಗಳಲ್ಲೂ ಇದೇ ಮಾರ್ಗಸೂಚಿ ಅನ್ವಯವಾಗಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕೊರೋನಾ ನಿಗ್ರಹಕ್ಕೆ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಿದೆ. ಮದ್ಯಪ್ರಿಯರಿಗೂ ಸರ್ಕಾರ ಶಾಕ್ ನೀಡಿದೆ. ಎಂದಿನಿಂದಲೇ ಟಫ್ ರೂಲ್ಸ್ ಜಾರಿಯಾಗಿದ್ದು ಮದ್ಯದ ಅಂಗಡಿಯಲ್ಲಿ ಗುಂಪಾಗಿ ಜನ ಸೇರಂಗಿಲ್ಲ. ಬಾರ್ಗಳಲ್ಲಿ ಕುಳಿತು ಪಾರ್ಟಿ ಮಾಡೋಕೆ ಆಗಲ್ಲ. ರಾಜ್ಯಾದ್ಯಂತ ಬಾರ್ಗಳಲ್ಲಿ ಸಿಟ್ಟಿಂಗಿಗೆ ಅವಕಾಶವೇ ಇಲ್ಲ. ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗಷ್ಟೇ ಪರ್ಮಿಷನ್ ನೀಡಲಾಗಿದೆ. ಮೇ 4ರವರೆಗೆ ಪಬ್ಗಳು ಕ್ಲೋಸ್ ಆಗಲಿದೆ. ರಾಜ್ಯದಲ್ಲಿ ಇಂದಿನಿಂದಲೇ ಕಠಿಣಾತಿ ಕಠಿಣ ನಿಯಮ ಜಾರಿಗೆ ತಂದಿದೆ. ಮಣಿಪಾಲ್ ಆಸ್ಪತ್ರೆಯಿಂದ ಸಿಎಂ ಡಿಸ್ಚಾರ್ಜ್ ಆಗಿ ಬರುವಾಗ ಮಾರ್ಗ ಮಧ್ಯೆ ಅಂಗಡಿಗಳು ಓಪನ್ ಆಗಿದ್ವು. ಅಂಗಡಿಗಳು ಹಾಗೂ ಜನಜಂಗಳಿ ನೋಡಿದ್ದ ಸಿಎಂ ಮನೆಗೆ ಬರ್ತಾ ಇದ್ದಂತೆ ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿಕೊಂಡ್ರು. ಅಗತ್ಯ ಸೇವೆ ಬಿಟ್ಟು ಉಳಿದೆಲ್ಲ ಓಪನ್ ಆಗಿದ್ದ ಬಗ್ಗೆ ಸಿಎಂ ಫುಲ್ ಕ್ಲಾಸ್ ತಗೊಂಡ್ರು. ಸಿಎಂ ಬಿಎಸ್ವೈ ಭೇಟಿಯಾಗಿ ಕಮಿಷನರ್ ನಿರ್ಗಮಿಸ್ತಾ ಇದ್ದಂತೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಖಾಕಿ ಪಡೆ ಅಖಾಡಕ್ಕಿಳಿದಿದೆ. ಕೊರೋನಾ ಸೋಂಕಿನ ಆರ್ಭಟಕ್ಕೆ ಬ್ರೇಕ್ ಹಾಕೋಕೆ ಸರ್ಕಾರ ರಾಜ್ಯಾದ್ಯಂತ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಇದೀಗ ನಿಗದಿಯಾದ ಮದುವೆಗಳಿಗೆ ಸರ್ಕಾರದ ಪರಿಷ್ಕೃತ ಮಾರ್ಗಸೂಚಿ ಬಿಗ್ ಶಾಕ್ ನೀಡಿದೆ. ಮದುವೆ ಮಾಡಬಹುದು, ಆದರೆ ಬಂಗಾರ ಖರೀದಿಸೋದಕ್ಕಾಗಲ್ಲ. ಮ್ಯಾರೇಜ್ ಆಗಬಹುದು, ಆದರೆ ಹೊಸ ಬಟ್ಟೆ ಖರೀದಿಸಂಗಿಲ್ಲ. ಸಿಂಪಲ್ ಮದುವೆಗಷ್ಟೇ ಸರ್ಕಾರ ಅವಕಾಶ ನೀಡಿದೆ. ಮದುವೆ ಸಮಾರಂಭದಲ್ಲಿ ಒಳಾಂಗಣದಲ್ಲಿ ಅಲ್ಲ, ಕೇವಲ 50 ಜನ, ಹೊರಾಂಗಣದಲ್ಲಿ ನಡೆಯುವ ಮದುವೆಗಳಿಗೆ 100 ಜನ ಮಾತ್ರ ಭಾಗವಹಿಸಬಹುದಾಗಿದೆ. ರಕ್ಕಸ ಕೊರೋನಾ ಆರ್ಭಟದಿಂದಾಗಿ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೂ ಬ್ರೇಕ್ ಬಿದ್ದಿದೆ. ಮಸೀದಿಯಲ್ಲಿ ಪ್ರಾರ್ಥನೆಗೆ ಯಾವುದೇ ಅವಕಾಶವಿಲ್ಲ. ಚರ್ಚ್ಗಳಲ್ಲಿ ಜನರ ಪ್ರವೇಶಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿದೆ. ಮಂದಿರ, ಮಸೀದಿ ಬಾಗಿಲು ಕ್ಲೋಸ್ ಆಗಲಿದೆ. ದೇಗುಲದಲ್ಲಿ ಅರ್ಚಕರಿಗೆ ಪೂಜೆಗಷ್ಟೇ ಅವಕಾಶವಿದ್ದು ಟಫ್ ನಿಯಮ ಜಾರಿಯಲ್ಲಿ ಇರಲಿದೆ. ಬಂದ್ ಮಾಡಿಸಲು ಬಂದ ಪೊಲೀಸರ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದೇಗೆ? ನಮಗೂ ಅವಕಾಶ ಕೊಡಿ ಅಂತ ಚಿನ್ನ ಬಟ್ಟೆ ಅಂಗಡಿ ಮಾಲೀಕರು ಮನವಿ ಮಾಡಿದ್ದೆಲ್ಲಿ? ಜಿಲ್ಲಾಧಿಕಾರಿಗೆ ಫೀಲ್ಡ್ಗಿಳಿದು ದಾಳಿ ಮಾಡಿದ್ದೇಗೆ? ನೋಡೋಣ ಬಂದ್ ಅಲರ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಹೋಟೆಲ್ಗಳಿಗೆ ಅವಕಾಶ ಕೊಟ್ಟಿದ್ದೀರಾ, ನಮಗೂ ಅವಕಾಶ ಕೊಡಿ ಅಂತ ಚಿನ್ನದ ಅಂಗಡಿ ಮತ್ತು ಬಟ್ಟೆ ಅಂಗಡಿಯವರು ಪಟ್ಟು ಹಿಡಿದಿದ್ದಾರೆ. ಮೈಸೂರು ವರ್ತಕರು ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಸೋಮಶೇಖರ್ ಬಳಿ ಮನವಿ ಮಾಡಿದ್ರು. ವಾಣಿಜ್ಯ ಚಟುವಟಿಕೆಗಳನ್ನ ಬಂದ್ ಮಾಡಿದ್ರೆ ಹೇಗೆ? ನೀವು ಹೇಳಿದ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡ್ತೀವಿ, ನಮಗೆ ವ್ಯಾಪಾರ ಮಾಡಲು ಅವಕಾಶ ಕೊಡಿ ಅಂತ ವರ್ತಕರು ಮನವಿ ಮಾಡಿದ್ರು. ಸರ್ಕಾರದ ಖಡಕ್ ಆದೇಶದ ಬೆನ್ನಲ್ಲೇ ಅಂಗಡಿ ಮುಂಗಟ್ಟುಗಳನ್ನು ಅಧಿಕಾರಿಗಳು ಮುಚ್ಚಿಸಿದ್ರು. ದಾವಣಗೆರೆ ತಹಶೀಲ್ದಾರ್ ಗಿರೀಶ್ ನೇತೃತ್ವದಲ್ಲಿ ನಡೆದ ದಾಳಿ ಮಾಡುತ್ತಿದ್ದಂತೆಯೇ ಬಾಗಿಲು ಹಾಕಿಕೊಂಡು ವ್ಯಾಪಾರಿಗಳು ಬಟ್ಟೆ ವ್ಯಾಪಾರ ಮಾಡುತ್ತಿದ್ರು. ಪೊಲೀಸ್ ಸಿಬ್ಬಂದಿ ಜೊತೆಗೆ ತಹಶೀಲ್ದಾರ್ ದಾಳಿ ಮಾಡಿದ್ರು. ತಹಶೀಲ್ದಾರ್ ಜೊತೆ ವರ್ತಕರು ವಾಗ್ವಾದ ನಡೆಸಿದ್ರು. ಕೊರೋನಾ ಸೋಂಕು ನಿಗ್ರಹಿಸುವ ಸಲುವಾಗಿ ಸರ್ಕಾರ ಖಡಕ್ ಆದೇಶ ನೀಡಿದ ಬೆನ್ನಲ್ಲೇ ಖುದ್ದು ರಸ್ತೆಗಿಳಿದು ಡಿಸಿ ಹಾಸನ ಜಿಲ್ಲೆಯಲ್ಲಿ ಅಂಗಡಿ ಬಂದ್ ಮಾಡಲು ಸೂಚಿಸಿದ್ರು. ಅಗತ್ಯ ಸೇವೆ ಹೊರತುಪಡಿಸಿ ಉಳಿದ ಅಂಗಡಿ ಬಂದ್ ಮಾಡಲು ಡಿಸಿ ಕಾರ್ಯಾಚರಣೆ ನಡೆಸಿದ್ರು. ಸ್ವತಃ ಫೀಲ್ಡ್ಗಿಳಿದ ಹಾಸನ ಡಿಸಿ ಆರ್ ಗಿರೀಶ್ ಸಂತೆಪೇಟೆ ಸೇರಿ ವಿವಿಧೆಡೆ ಸಂಚರಿಸಿ ಬಂದ್ ಮಾಡಿದ್ರು. ಮೈಸೂರಿನಲ್ಲಿ ಮೇ 4ರವರೆಗೆ ಅಗತ್ಯ ಸೇವೆಗಳನ್ನು ಬಿಟ್ಟು ಉಳಿದೆಲ್ಲ ಅಂಗಡಿಗಳು ಬಂದ್ ಆಗಲಿವೆ. ಮೈಸೂರಿನಲ್ಲಿ ಕೋವಿಡ್ ಹೆಚ್ಚಳವಾಗುತ್ತಿರುವುದರಿಂದ ಮೇ 4ರವರೆಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತೆ ವ್ಯಾಪಾರಿಗಳಿಗೆ ಪೊಲೀಸ್ ಇಲಾಖೆ ಸೂಚನೆ ನೀಡಿದೆ. ಶನಿವಾರ ಭಾನುವಾರ 2 ದಿನಗಳು ಮಾತ್ರ ವೀಕೆಂಡ್ ಕರ್ಫ್ಯೂ ಇದ್ದು, ಮೆಡಿಕಲ್, ಮಾಂಸದಂಗಡಿ, ತರಕಾರಿ, ಹಣ್ಣು ಖರೀದಿಸುವವರಿಗೆ ಮಾತ್ರ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಕಾಲಾವಕಾಶ ನೀಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಂದಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲೂ ಆತಂಕ ಶುರುವಾಗಿದೆ. ಕೊರೋನಾ ಸೋಂಕು ಹೆಚ್ಚಾಗಿದ್ದರಿಂದಾಗಿ ರಾಮನಗರದಲ್ಲಿ ಹಾಸ್ಟೆಲ್ಗಳನ್ನು ಖಾಲಿ ಮಾಡುವಂತೆ ಸೂಚನೆ ನೀಡಲಾಗಿದೆ. ಹೀಗಾಗಿ ದೂರದ ಊರಿನಿಂದ ಬಂದ ಹಾಸ್ಟೆಲ್ನಲ್ಲಿ ಇರುವ ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ರು. ನಾಳೆ ವಿಟಿಯು ಪರೀಕ್ಷೆಗಳಿದ್ದು ಏಕಾಏಕಿ ಹಾಸ್ಟೆಲ್ ಖಾಲಿ ಮಾಡಿ ಅಂತ ಅಧಿಕಾರಿಗಳು ಹೇಳ್ತಿದ್ದು ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊರೋನಾ ಸೋಂಕಿಗೆ ಬ್ರೇಕ್ ಹಾಕುವ ಸಲುವಾಗಿ ಸರ್ಕಾರ ಖಡಕ್ ಆದೇಶ ನೀಡಿದ್ದು, ಅದರಂತೆಯೇ ಮೇ 4ರವರೆಗೂ ತುಮಕೂರು ಮಹಾನಗರದಲ್ಲೂ ಅಲರ್ಟ್ ಘೋಷಿಸಲಾಗಿದೆ. ಮಹಾನಗರ ಪಾಲಿಕೆಯವರು ಅಂಗಡಿ ಮುಂಗಟ್ಟು ಬಂದ್ ಮಾಡುವಂತೆ ಧ್ವನಿವರ್ಧಕ ಎಚ್ಚರಿಕೆ ನೀಡಿದ್ರು. ವಿವಿಧ ಮಾರುಕಟ್ಟೆಗಳಿಗೆ ಸಾಗಿ ಅಂಗಡಿ ಬಂದ್ ಮಾಡುವಂತೆ ತಾಕೀತು ಮಾಡಲಾಯಿತು. ತುಮಕೂರು ನಗರದಲ್ಲಿ ಮಹಾಪಾಲಿಕೆ, ಆಯಾ ತಾಲೂಕಿನಲ್ಲಿ ಪಟ್ಟಣ ಪಂಚಾಯತ್, ನಗರಸಭೆಯಿಂದ ಅನೌನ್ಸ್ ಮಾಡಲಾಯಿತು. ಕಲ್ಯಾಣ ಮಂಟಪದಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಅಧಿಕಾರಿಗಳ ಅನುಮತಿ ಪಡೆಯದೆ ಮದುವೆ ಮಾಡಲಾಗಿದೆ. ಮದುವೆಯಲ್ಲಿ 200ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿರುವ ಮಂಟಪದ ಸದಾನಂದ ಪ್ಯಾಲೇಸ್ನಲ್ಲಿ ಮದುವೆ ನಡೆಯುತ್ತಿತ್ತು. ಕಲ್ಯಾಣ ಮಂಟಪದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಜನರನ್ನ ವಾಪಸ್ ಕಳುಹಿಸಿದ್ರು. ರಾಜ್ಯದಲ್ಲಿ ಕೊರೋನಾ ಟಫ್ ರೂಲ್ಸ್ ಜಾರಿ ಮಾಡಿದ್ದು ಯಾದಗಿರಿಯಲ್ಲಿ ಅಂಗಡಿಗಳನ್ನು ಬಂದ್ ಮಾಡಿಸುತ್ತಿದ್ದಾರೆ. ಯಾದಗಿರಿ ನಗರಸಭೆ ಅಧಿಕಾರಿಗಳು ಅಂಗಡಿಗಳ ಬಂದ್ ಮಾಡಲಾಗಿತ್ತು. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲಾ ಅಂಗಡಿಗಳನ್ನು ಅಧಿಕಾರಿಗಳು ಬಂದ್ ಮಾಡಿಸಿದ್ರು. ಯಾದಗಿರಿ ನಗರಸಭೆ ಆಯುಕ್ತ ಬಿಟಿ ನಾಯಕ್ ನೇತೃತ್ವದಲ್ಲಿ ನಗರದ ಪ್ರಮುಖ ಕಡೆ ಸುತ್ತಾಡಿ ಅಂಗಡಿಗಳನ್ನು ಬಂದ್ ಮಾಡಿಸಿದ್ರು. ಕೊರೋನಾ ಸೋಂಕು ಅಬ್ಬರಿಸುತ್ತಲೇ ಇದ್ದು ಡೇಂಜರ್ ಝೋನ್ ಅಲ್ಲಿ ರಾಯಚೂರು ನಗರ ಸಿಲುಕಿದೆ. ನಿತ್ಯವೂ ಪಾಸಿಟಿವ್ ಕೇಸ್ ಹೆಚ್ಚಾಗ್ತಿದ್ರು. ಜನ ಮಾತ್ರ ಡೋಂಟ್ ಕೇರ್ ಮಾಡಿದ್ರು. 5ಕ್ಕಿಂತ ಹೆಚ್ಚು ಪಾಸಿಟಿವ್ ಇರುವ ಬಡಾವಣೆಯನ್ನ ಜಿಲ್ಲಾಡಳಿತ ಮಾತ್ರ ಸೀಲ್ ಡೌನ್ ಮಾಡಿಲ್ಲ. ಪಾಸಿಟಿವ್ ಕೇಸ್ ನಿತ್ಯವೂ ಹೆಚ್ಚಾಗ್ತಿರುವುದರಿಂದ ರಾಯಚೂರು ನಗರದ ಜನತೆಯಲ್ಲಿ ಆತಂಕ ಮನೆ ಮಾಡಿದೆ. ಏಕಾಏಕಿ ಬಂದ್ನಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದೇಗೆ? ಲಾಕ್ಡೌನ್ ಭೀತಿಗೆ ಮದ್ಯಪ್ರಿಯರು ಮುಗಿಬಿದ್ದಿದ್ದೇಗೆ? ಕೊರೋನಾ ರೂಲ್ಸ್ ಉಲ್ಲಂಘಿಸಿ ಸಂತೆ ಮಾಡಿದ್ದೆಲ್ಲಿ? ನೋಡೋಣ ಕೊರೋನಾ ಸುಳಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯಲ್ಲಿ ಅಂಗಡಿ ಮಾರುಕಟ್ಟೆ ಮುಚ್ಚಿಸಿದ ಪೊಲೀಸರು ಸರ್ಕಾರದಿಂದ ಆದೇಶ ಬಂದಿದೆ ಎಂದು ಹೇಳಿ ಕ್ಲೋಸ್ ಮಾಡಿಸಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸರ್ಕಾರದಿಂದ ಆದೇಶ ಬಂದಿದ್ದು ಅಗತ್ಯ ಸೇವೆ ಹೊರತುಪಡಿಸಿ ಉಳಿದ ಅಂಗಡಿಗಳನ್ನ ಮುಚ್ಚಿ ಅಂತ ಪೊಲೀಸರು ಸೂಚನೆ ನೀಡಿದ್ರು. ಏಕಾಏಕಿ ಅಂಗಡಿ ಮುಚ್ಚಿಸಿದ್ರಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಮೇ 4ರವರೆಗೆ ಬಟ್ಟೆ ಅಂಗಡಿ ತೆರೆಯದಂತೆ ಸೂಚಿಸಿದ್ದಾರೆ ಅಂತ ಬೆಂಗಳೂರಿನ ಚಿಕ್ಕಪೇಟೆಯ ಬಟ್ಟೆ ಅಂಗಡಿ ವ್ಯಾಪಾರಿ ಹೇಳಿದ್ದಾರೆ. ಅಂಗಡಿ ಮುಚ್ಚಿಸಲು ಆದೇಶ ಬಂದಿದೆ ಎಂದು ಹೇಳ್ತಿದ್ದಾರೆ. ಅಂಗಡಿ ಮುಚ್ಚದಿದ್ರೆ ಪೊಲೀಸ್ ಠಾಣೆಗೆ ಬನ್ನಿ ಎನ್ನುತ್ತಿದ್ದಾರೆ. ನಾಳೆ ಸಂಜೆಯಿಂದ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದು ಹಿಂದೆ ಏಕೆ ಅಂಗಡಿ ಮುಚ್ಚಿಸಿದ್ದಾರೆಂದು ಪೊಲೀಸರಿಗೆ ಪ್ರಶ್ನಿಸಿದ್ದಾರೆ.
ಯಾವುದೇ ಮುನ್ಸೂಚನೆ ನೀಡದೆ ಬಂದ್ ಮಾಡಿದ್ರೆ ನಷ್ಟ ಯಾರು ಭರಿಸ್ತಾರೆ ಅಂತ ಶಿವಮೊಗ್ಗದಲ್ಲಿ ಪೊಲೀಸರಿಗೆ ವ್ಯಾಪಾರಿ ಪ್ರಶ್ನಿಸಿದ್ದಾರೆ. ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಅಂಗಡಿ ಮುಚ್ಚಿಸಲು ಬಂದಾಗ ನೀವು ಅಂಗಡಿ ಮುಚ್ಚಿಸಿ ಲಾಕ್ಡೌನ್ ಮಾಡುವುದಾದ್ರೆ ನಮಗೆ ಮೊದಲೇ ಮಾಹಿತಿ ನೀಡಬೇಕಿತ್ತು. ಹೀಗೆ ಏಕಾಏಕಿ ಅಂಗಡಿ ಮುಚ್ಚಿಸಿದ್ರೆ ತೊಂದರೆಯಾಗುತ್ತೆ ಅಂತ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆಯಾಗಿದ್ದು ರಾಜ್ಯಾದ್ಯಂತ ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲ ಬಂದ್ ಆಗಿದೆ. ಹೀಗಾಗಿ ಲಾಕ್ಡೌನ್ ಭೀತಿಗೆ ಬೆಳಗಾವಿಯಲ್ಲಿ ಮದ್ಯಪ್ರಿಯರು ಬಾರ್ಗಳಿಗೆ ಮುಗಿಬಿದ್ದಿದ್ದಾರೆ. ಬೆಳಗಾವಿ ನಗರದಲ್ಲಿ ಬಹುತೇಕ ಬಾರ್ಗಳು ಹೌಸ್ಫುಲ್ ಆಗಿದ್ದು ನಾ ಮುಂದು ಅಂತ ಎಣ್ಣೆ ಖರೀದಿಸಿದ್ದಾರೆ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಕೊರೋನಾ ನಿಯಮಗಳಿಗೆ ಗುಡ್ ಬೈ ಹೇಳಿದ್ದು ಪ್ರಯಾಣಿಕರು ಸಾಮಾಜಿಕ ಅಂತರ ಮರೆತಿದ್ದಾರೆ. ಕೋವಿಡ್ ಮಾರ್ಗಸೂಚಿ ಅನುಷ್ಠಾನದಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದು ಪ್ರಯಾಣಿಕರು ಹಿಂಡಾಗಿ ಹೊರಗೆ ಬರ್ತಿದ್ದಾರೆ. ಅಲ್ಲದೆ ಮಾಸ್ಕ್ ಇಲ್ಲದೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದು ಕೊರೋನಾ ಭೀತಿ ಹೆಚ್ಚಿಸಿದೆ. ಮಹಾರಾಷ್ಟ್ರದಿಂದ ವಾಪಸ್ ಆಗ್ತಿರುವ ಜನರಿಂದಲೇ ಗಡಿ ಜಿಲ್ಲೆ ಬೆಳಗಾವಿಗೆ ಕಂಟಕ ಎದುರಾಗಿದೆ. ಖಾನಾಪುರ ತಾಲೂಕಿನ ಅಬನಾಳಿಯ 146 ಜನರಿಗೆ ಕೊರೋನಾ ಸೋಂಕು ಬಂದಿದ್ದು ಇದೀಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೂ ಆತಂಕ ಶುರುವಾಗಿದೆ. ಅಬನಾಳಿ ಗ್ರಾಮದಿಂದ ಶಿರೋಳಿ ಸರ್ಕಾರಿ ಪ್ರೌಢಶಾಲೆಗೆ 5 ವಿದ್ಯಾರ್ಥಿಗಳು ತೆರಳುತ್ತಿದ್ರು. ಈ ಪೈಕಿ ಓರ್ವ ವಿದ್ಯಾರ್ಥಿನಿಗೆ ಐಎಲ್ಐ ಗುಣಲಕ್ಷಣ ಕಾಣಿಸಿಕೊಂಡಿದ್ದು ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸಿಬ್ಬಂದಿಗೆ ಟೆಸ್ಟ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಕೊರೋನಾ ನಿಯಮ ಉಲ್ಲಂಘಿಸಿ ಸಂತೆ ನಡೆಸಿದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಜನರು ವ್ಯಾಪಾರ ವಹಿವಾಟು ನಡೆಸಿದ್ದಾರೆ. ಮಹಾರಾಷ್ಟ್ರ ಗ್ರಾಮೀಣ ಭಾಗದಿಂದ ವ್ಯಾಪಾರಿಗಳು ಸಂತೆಯಲ್ಲಿ ಭಾಗಿಯಾಗಿದ್ದಾರೆ. ಇದಕ್ಕೂ ದುರಂತ ಅಂದ್ರೆ ಇಷ್ಟೆಲ್ಲ ನಡೀತಿದ್ರು ಅಧಿಕಾರಿಗಳು ಗಡದ್ ನಿದ್ದೆಯಲ್ಲಿದ್ದು ಜನರು ರೂಲ್ಸ್ ಬ್ರೇಕ್ ಮಾಡಿದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿತ್ತು. ಜಿಂದಾಲ್ನಲ್ಲಿ ಉತ್ಪಾದಿಸಿದ ಆಕ್ಸಿಜನ್ನಲ್ಲಿ ಶೇಕಡಾ 50ರಷ್ಟು ಮಹಾರಾಷ್ಟ್ರಕ್ಕೆ ನೀಡುತ್ತಿರುವ ವಿಚಾರಕ್ಕೆ ವಿಜಯಪುರ ನಗರದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಪ್ರತಿಕ್ರಿಯೆ ನೀಡಿದ್ದು ಆಕ್ಸಿಜನ್ ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಮಹಾರಾಷ್ಟ್ರದವರು ನಮಗೆ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿರಬಹುದು, ಆದರೆ ನಮ್ಮಲ್ಲಿ ಈಗ ಪರಿಸ್ಥಿತಿ ಇಲ್ಲ. ಅವಶ್ಯಕತೆಗಿಂತ ಹೆಚ್ಚಿಗೆ ಆಕ್ಸಿಜನ್ ಸಂಗ್ರಹ ಇಟ್ಕೊಳ್ಬೇಕಾಗಿದೆ ಎಂದು ಶಶಿಕಲಾ ಜೊಲ್ಲೆ ಹೇಳಿದ್ರು. ಅತ್ತಿಬೆಲೆಯಲ್ಲಿರುವ ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ 15ಕ್ಕೂ ಹೆಚ್ಚು ಕೊರೋನಾ ಸೋಂಕಿತರು ಮೃತಪಟ್ಟಿರೋ ಅನುಮಾನ ವ್ಯಕ್ತವಾಗಿದ್ದು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವಿಗೀಡಾಗಿದ್ದಾರೆ ಅಂತ ಸಂಬಂಧಿಕರು ಆರೋಪಿಸಿದ್ದಾರೆ. ಆಸ್ಪತ್ರೆಗೆ ದಾಖಲಾದ ಸೋಂಕಿತರ ಸಂಪರ್ಕ ಸಾಧ್ಯವಾಗ್ತಿಲ್ಲ, ಅವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದ್ದು ಮಾಹಿತಿಯೇ ಸಿಗ್ತಿಲ್ಲ ಅಂತ ಆಸ್ಪತ್ರೆಯ ಮುಂದೆ ಸೋಂಕಿತರ ಸಂಬಂಧಿಕರು ಆರೋಪಿಸಿದ್ದಾರೆ. ಕರ್ಫ್ಯೂ ವೇಳೆ ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಬೊಮ್ಮಾಯಿ ಹೇಳಿದ್ದೇನು? ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಗಳು ಸರ್ಕಾರಕ್ಕೆ ಇನ್ನೂ ಎಷ್ಟು ಬೆಡ್ ನೀಡಬೇಕು? ಚಿತಾಗಾರಗಳಲ್ಲಿ ಹೆಣಗಾಟ ತಪ್ಪಿಸಲು ಸರ್ಕಾರ ಕೈಗೊಂಡ ಕ್ರಮವೇನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ಕಾರದ ಪರಿಷ್ಕೃತ ಆದೇಶದಿಂದ ಕಾಫಿನಾಡು ಚಿಕ್ಕಮಗಳೂರು ಸ್ತಬ್ಧವಾಗಿದೆ. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ದು ಔಷಧ, ದಿನಸಿ, ಹಣ್ಣು, ತರಕಾರಿ, ಮಾಂಸದ ಅಂಗಡಿ ಓಪನ್ ಇದೆ. ಅಂಗಡಿ ಮುಂಗಟ್ಟು ಮುಚ್ಚಿಸುತ್ತಿರುವ ಪೊಲೀಸರು ಚಿಕ್ಕಮಗಳೂರು ನಗರದಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಕರ್ಫ್ಯೂ ವೇಳೆ ಕಟ್ಟುನಿಟ್ಟಿನ ನಿಯಮ ಪಾಲಿಸಲಾಗುವುದು ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಳೆದ ಬಾರಿಯ ಅನುಭವವಿದ್ದು ಪೊಲೀಸರು ಏಕಾಏಕಿ ಲಾಠಿಯನ್ನ ಕೈಗೆತ್ತಿಕೊಳ್ಳುವುದಿಲ್ಲ, ಲಾಠಿ ಎತ್ತಿಕೊಳ್ಳುವ ಅವಶ್ಯಕತೆ ಇಲ್ಲವೆಂದು ತಿಳಿದಿದ್ದೇನೆ ಎಂದು ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳು 7,000 ಬೆಡ್ಗಳನ್ನು ನೀಡಿದ್ದು ಬೆಂಗಳೂರಲ್ಲಿ ಇನ್ನೂ 4,000 ಬೆಡ್ಗಳನ್ನು ನೀಡಬೇಕಾಗಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಈಗಾಗಲೇ ಹಂಚಿಕೆ ಮಾಡಿದ ಬೆಡ್ಗಳ ಬಗ್ಗೆ ಪರಿಶೀಲನೆ ಮಾಡಿ ಸಮಸ್ಯೆ ಬಗೆಹರಿಸುತ್ತೇವೆ. ಬಿಬಿಎಂಪಿಯ 8 ಜಂಟಿ ಆಯುಕ್ತರು, ಡಿಸಿಪಿಗಳು ಆಯಾ ವಲಯದಲ್ಲಿ ಬೆಡ್ ವ್ಯವಸ್ಥೆ ನೋಡಿಕೊಳ್ತಾರೆ ಎಂದು ಬೊಮ್ಮಾಯಿ ತಿಳಿಸಿದ್ದಾರೆ. ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ನೀಡದೆ ವಿಳಂಬ ಮಾಡಿದ್ದಕ್ಕೆ ಬೆಳಗಾವಿ ಉಪವಿಭಾಗಾಧಿಕಾರಿ ಕಚೇರಿ ಪೀಠೋಪಕರಣ ಜಪ್ತಿ ಮಾಡಲು ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ ಆದೇಶ ಮಾಡಿದೆ. ಸಾಮ್ರಾಬಳಿ ಏರ್ಪೋರ್ಟ್ ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ 1942ರಲ್ಲಿ 35 ಎಕರೆ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಹೀಗಾಗಿ ರೈತರಿಗೆ ಬಡ್ಡಿ ಸಹಿತ ಸುಮಾರು 5 ಕೋಟಿ ಪರಿಹಾರ ನೀಡಬೇಕಿತ್ತು. ಆದರೆ ಪರಿಹಾರ ನೀಡದೆ ವಿಳಂಬ ಮಾಡ್ತಿರೋದ್ರಿಂದ ಜಪ್ತಿ ಮಾಡಲು ಆದೇಶಿಸಲಾಗಿದೆ. ಕೊರೋನಾ
ಸೋಂಕಿನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆ ಚಿತಾಗಾರಗಳಲ್ಲಿ ಹೆಣಗಾಡುವಂತಾಗಿದೆ. ಹೀಗಾಗಿ ಕೊರೋನಾದಿಂದ ಮೃತಪಟ್ಟವರ ಜಮೀನಿನಲ್ಲಿಯೇ ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರ ಅನುಮತಿ ನೀಡಿದೆ. ಈ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆ ನೀಡಿದ್ದು, ಡಿಎಚ್ಒ ಅನುಮತಿ ಪಡೆದು ಶವ ಸಂಸ್ಕಾರ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲದೆ ಅಂತ್ಯ ಸಂಸ್ಕಾರ ವೇಳೆ ಮಾರ್ಗಸೂಚಿ ಪಾಲಿಸಬೇಕು, ಶಿಷ್ಟಾಚಾರದಂತೆಯೇ ಶವ ಸಂಸ್ಕಾರ ಮಾಡಬೇಕು ಎಂದು ತಿಳಿಸಿದ್ರು. ಮಂಡ್ಯದಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ ಸಮುದಾಯ ಭವನಕ್ಕೆ 15,000 ದಂಡ ವಿಧಿಸಲಾಗಿದೆ. ಮಂಡ್ಯ ನಗರಸಭೆ ಅಧಿಕಾರಿಗಳು ಹೆಚ್ಚಿನ ಜನಸಂದಣಿ ನಡುವೆ ನಡೆಯುತ್ತಿದ್ದ ನಿಶ್ಚಿತಾರ್ಥದ ಮೇಲೆ ದಾಳಿ ಮಾಡಿದ್ದಾರೆ. ನಗರದ ಬನ್ನೂರು ರಸ್ತೆಯಲ್ಲಿರುವ ಯೋಗಿ ನಾರಾಯಣ ಸಮುದಾಯ ಭವನದಲ್ಲಿ ಹೆಚ್ಚಿನ ಜನ ಸೇರಿದ್ರಿಂದ ನಗರಸಭೆ ಆಯುಕ್ತ ಲೋಕೇಶ್ ನೇತೃತ್ವದಲ್ಲಿ ದಾಳಿ ನಡೆಸಿ ದಂಡ ವಿಧಿಸಿದ್ದಾರೆ. ಮೈಸೂರಿನಲ್ಲಿ ಕೋವಿಡ್ ಲಸಿಕೆ ಪಡೆಯುವುದರಲ್ಲಿ ಗೊಂದಲ ಶುರುವಾಗಿದೆ. ಮೊದಲ ಡೋಸ್ನಲ್ಲಿ ಕೋವ್ಯಾಕ್ಸಿನ್ ಪಡೆದಿದ್ದು, ಎರಡನೇ ಡೋಸ್ಗಾಗಿ ಮೊದಲ ಡೋಸ್ ಪಡೆದಿದ್ದ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಆದರೆ ಆಸ್ಪತ್ರೆಯಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಇಲ್ಲ, ಕೋವಿಶೀಲ್ಡ್ ಲಸಿಕೆ ಮಾತ್ರ ಇದೆ ಎಂದು ಸಿಬ್ಬಂದಿ ಹೇಳಿದ್ದಾರೆ. ಅಲ್ಲದೆ ಕೋವ್ಯಾಕ್ಸಿನ್ ಬೇಕಿದ್ರೆ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದ್ದಕ್ಕೆ ಹಿರಿಯ ನಾಗರಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ದೇಶದ ಎಲ್ಲರಿಗೂ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮನವಿ ಮಾಡಿದ್ದಾರೆ. ಈ ಮೊದಲು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮನವಿ ಮಾಡಿದ್ರು. ಇದೀಗ ಸೋನಿಯಾ ಗಾಂಧಿ ಕೂಡ ಉಚಿತ ಲಸಿಕೆಗೆ ಮನವಿ ಮಾಡಿದ್ದಾರೆ. ಹೆಸರಾಂತ ಜ್ಯುವೆಲರ್ ಜೋಸ್ ಅಲುಕಾಸ್ಗೆ ಕೀರ್ತಿ ಸುರೇಶ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಭಾರತದ ಪ್ರಮುಖ ಆಭರಣ ಬ್ರ್ಯಾಂಡ್ಗಳಲ್ಲಿ ಒಂದಾದ ಜೋಸ್ ಅಲುಕಾಸ್ ನಟಿ ಕೀರ್ತಿ ಸುರೇಶ್ ಅವರು ರಾಯಭಾರಿ ಆಗಿರೋದ್ರ ಬಗ್ಗೆ ಘೋಷಿಸಿದೆ. ಜೋಸ್ ಅಲುಕಾಸ್ ಈ ವರ್ಷ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಮಳಿಗೆಗಳನ್ನು ತೆರೆಯುವ ನಿರೀಕ್ಷೆ ಇದ್ದು, ಕೀರ್ತಿ ಸುರೇಶ್ ಜೋಸ್ ಅಲುಕಾಸ್ಗಾಗಿ ವಿಶೇಷ ಹೊಸ ಪರಂಪರಾ ಕಲೆಕ್ಷನ್ ಪರಿಚಯಿಸಿದ್ರು. ಈ ಸಂದರ್ಭದಲ್ಲಿ ಸಮೂಹದ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಾದ ಜಾನ್ ಅಲುಕಾ, ವರ್ಗೀಸ್ ಅಲುಕಾ ಮತ್ತು ಪೌಲ್ ಜೆ ಅಲುಕಾ ಉಪಸ್ಥಿತರಿದ್ದರು. ಬೆಂಗಳೂರಿನ ಭಯಾನಕತೆಗೆ ಚಿತಾಗಾರಗಳೇ ಸಾಕ್ಷಿಯಾಗಿದ್ದೇಗೆ ಆಸ್ಪತ್ರೆಗಳ ಮುಂದೆ ಮೃತರ ಸಂಬಂಧಿಕರ ಗೋಳಾಟ ಹೇಗಿತ್ತು? ತಾಯಿಯನ್ನ ಉಳಿಸಿಕೊಳ್ಳಲು 100ಕ್ಕೂ ಹೆಚ್ಚು ಆಸ್ಪತ್ರೆಗೆ ಅಲೆದಾಡಿದ್ಯಾರು? ನೋಡೋಣ ಹೆಣಗಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಲ್ಲಿ ಮಹಾಮಾರಿ ಕೊರೋನಾದ ರುದ್ರ ನರ್ತನ ಮುಂದುವರೆದಿದ್ದು, ವೈರಸ್ನ ರಣಕೇಕೆಯಿಂದ ರಾಜ್ಯ ರಾಜಧಾನಿ ಮಕಾಡೆ ಮಲಗಿದೆ. ಕೊರೋನಾ ಅಬ್ಬರ ಕಂಡು ಬೆಂಗಳೂರೇ ತಂಡ ಹೊಡೆದಿದ್ದು, ಅಂತ್ಯಕ್ರಿಯೆಗಾಗಿ ಕಾದು ಕಾದು ಆಂಬ್ಯುಲೆನ್ಸ್ ಸಿಬ್ಬಂದಿ ಸುಸ್ತಾಗಿದ್ದಾರೆ. ಚಿತಾಗಾರಗಳ ಬಳಿ ಮೃತದೇಹಗಳನ್ನು ಹೊತ್ತು ತಂದಿರೋ ಆಂಬ್ಯುಲೆನ್ಸ್ ಸಾಲು ಕಟ್ಟಿ ನಿಂತಿವೆ. ಬೆಂಗಳೂರಿನ ಮೇಡಿ ಅಗ್ರಹಾರದ ಚಿತಾಗಾರದ ಗೇಟ್ ಕ್ಲೋಸ್ ಮಾಡಲಾಗಿದೆ. ಮೇಡಿ ಅಗ್ರಹಾರದ ಚಿತಾಗಾರದ ಮುಂದೆ 15 ಆಂಬ್ಯುಲೆನ್ಸ್ ಕ್ಯೂ ನಿಂತಿದ್ದು, ಸಾಲುಗಟ್ಟಿ ನಿಂತಿರೋ ಆಂಬ್ಯುಲೆನ್ಸ್ಗೆ ಜಾಗದ ಅಭಾವ ಎದುರಾಗಿದೆ. ಹೀಗಾಗಿ 16 ಆಂಬ್ಯುಲೆನ್ಸ್ನಲ್ಲಿರೋ ಶವ ಸಂಸ್ಕಾರದ ಬಳಿಕ ಬರುವ ಮೃತದೇಹಗಳ ಅಂತ್ಯಕ್ರಿಯೆಗೆ ನಿರ್ಧರಿಸಲಾಗಿದೆ. ರಾಜ್ಯ ರಾಜಧಾನಿಯಲ್ಲಿ ಕೊರೋನಾ ಸೋಂಕು ರಣಕೇಕೆ ಹಾಕುತ್ತಿದ್ದು, ಕ್ಷಣ ಕ್ಷಣಕ್ಕೂ ಕೋವಿಡ್ಗೆ ಬಲಿಯಾಗುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸೋಂಕಿತರು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಆಸ್ಪತ್ರೆ ಬಳಿ ತಮ್ಮ ಸಂಬಂಧಿಯನ್ನ ಕಳೆದುಕೊಂಡಿರೋರು ಕಣ್ಣೀರು ಹಾಕಿದ್ದಾರೆ. ಸರಿಯಾದ ಸಮಯಕ್ಕೆ ಬೆಡ್ ಸಿಕ್ಕಿದ್ರೆ ಬದುಕುಳಿತಿದ್ರು ಅಂತ ಆಸ್ಪತ್ರೆ ಮುಂಭಾಗ ಗೋಳಾಡಿದ್ದಾರೆ. ಕೊರೋನಾದಿಂದ ಸೋಂಕಿತರು ನರಳಿ ಪ್ರಾಣ ಬಿಡುತ್ತಿದ್ದು, ಸರ್ಕಾರದ ವಿರುದ್ಧ ಮೃತರ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮಪ್ಪನ ಸಾವಿಗೆ ಸರ್ಕಾರಿ ಆಸ್ಪತ್ರೆಯೇ ಕಾರಣ ಅಂತ ಟಿವಿ9 ಎದುರು ವ್ಯಕ್ತಿಯ ಪುತ್ರಿ ಅಳಲು ತೋಡಿಕೊಂಡಿದ್ದಾಳೆ. 10 ಆಸ್ಪತ್ರೆಗಳು ಅಲೆದಾಡಿದ್ರೂ ಬೆಡ್ ಸಿಕ್ಕಿಲ್ಲ. ಕೊನೆಗೆ ಶಿವಾಜಿನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ. ಆದ್ರೆ ಐಸಿಯುನಲ್ಲೂ ಇಡದೆ ನೆಲದಲ್ಲಿ ಬಿಸಾಡಿದ್ರು. ಅಲ್ಲಿ ಬದುಕಿರುವವರನ್ನ ಸಾಯಿಸ್ತಾರೆ, ಅಲ್ಲಿರುವವರು ನಿಜವಾಗ್ಲೂ ಡಾಕ್ಟರೇ ಅಲ್ಲ. ನಮ್ಮಪ್ಪನ ಬಾಯಿ, ಕಿವಿ, ತಲೆಯಲ್ಲೆಲ್ಲ ರಕ್ತ ಬರ್ತಿದೆ ಎಂದು ಕಣ್ಣೀರಿಟ್ಟಿದ್ದಾರೆ. ಕೊರೋನಾದಿಂದ ತತ್ತರಿಸಿರೋ ಬೆಂಗಳೂರಿನಲ್ಲಿ ಕೊರೋನಾ ವಾರಿಯರ್ಸ್ ಕುಟುಂಬಕ್ಕೆ ಚಿಕಿತ್ಸೆ ಸಿಗ್ತಿಲ್ಲ. 100ಕ್ಕೂ ಹೆಚ್ಚು ಆಸ್ಪತ್ರೆ ಅಲೆದರೂ ಸೂಕ್ತ ಟ್ರೀಟ್ಮೆಂಟ್ ಸಿಗದೆ ಹಲಸೂರು ಗೇಟ್ ಪೊಲೀಸ್ ಠಾಣೆ ಸಿಬ್ಬಂದಿಯ ತಾಯಿ ಮೃತಪಟ್ಟಿದ್ದು, ತಾಯಿ ಕಳೆದುಕೊಂಡು ಪೊಲೀಸ್ ಸಿಬ್ಬಂದಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಸುಮನಹಳ್ಳಿ ಚಿತಾಗಾರದ ಬಳಿ ಆಂಬ್ಯುಲೆನ್ಸ್ ತಬ್ಬಿ ಕಣ್ಣೀರು ಹಾಕಿದ್ದಾರೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೇಡಿ ಅಗ್ರಹಾರದ ಚಿತಾಗಾರ ಬಳಿ ಸರ್ಕಾರದ ಅವ್ಯವಸ್ಥೆ, ಆಸ್ಪತ್ರೆಗಳ ಧನದಾಹದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಣ್ಣನ ಸಾವಿಗೆ ಸರ್ಕಾರವೇ ಕಾರಣವಾಗಿದ್ದು, ಅತ್ತಿಗೆ 2 ಮಕ್ಕಳನ್ನ ಅಣ್ಣ ಬಿಟ್ಟು ಹೋಗಿದ್ದು, ನಮ್ಮ ಮನೆಯ ನಂದಾದೀಪವೇ ಹಾರಿ ಹೋಯಿತು ಅಂತ ಸೋದರ ಕಣ್ಣೀರು ಹಾಕಿದ್ದಾರೆ. ಕ್ಲಿಯರ್ ಆಗಿದೆ, ನಾಳೆ ವೆಂಟಿಲೇಟರ್ ತೆಗಿತೀವಿ ಅಂತಂದ್ರು.
ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆ ಬಳಿ ಬೆಡ್ಗಾಗಿ ಗಂಟೆಗಟ್ಟಲೆ ಕಾದಿದ್ದ ಯುವತಿಗೆ ಕೊನೆಗೂ ಬೆಡ್ ಸಿಕ್ಕಿದೆ. ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿವರೆಗೂ ಕಿಮ್ಸ್ ಬಳಿ ತಾಯಿ ಮಗಳು ಕಾಯುತ್ತಿದ್ರು. ಅಡ್ಮಿಷನ್ ಮಾಡ್ಕೊಳ್ಳಿ ಅಂದ್ರೆ 4 ಲಕ್ಷ ಆಗತ್ತೆ, ಈಗ 1 ಲಕ್ಷ ಕಟ್ಟಿ ಎಂದು ಸಿಬ್ಬಂದಿ ಕೇಳಿದ್ದರು ಅಂತ ತಾಯಿ ಆರೋಪಿಸಿದ್ರು. ಇತ್ತ ಯುವತಿ ಆಂಬ್ಯುಲೆನ್ಸ್ನಲ್ಲೇ ಮಲಗಿ ನರಳಾಡ್ತಿದ್ರು. ಈ ಬಗ್ಗೆ ಟಿವಿ9 ನಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಬಿಬಿಎಂಪಿ ತಡರಾತ್ರಿ ಕಿಮ್ಸ್ನಲ್ಲೇ ಬೆಡ್ ವ್ಯವಸ್ಥೆ ಮಾಡಿದೆ. ಸರ್ಕಾರ ಬಿಬಿಎಂಪಿ ತೋರುತ್ತಿರೋ ನಿರ್ಲಕ್ಷ್ಯವನ್ನ ನಟಿ ಅನುಪ್ರಭಾಕರ್ ತೆರೆದಿಟ್ಟಿದ್ದಾರೆ. ಕೊರೋನಾಕ್ಕೀಡಾಗಿರುವ ನಟಿ ಅನುಪ್ರಭಾಕರ್ ಟ್ವೀಟ್ ಮಾಡಿದ್ದು, ಕೊರೋನಾ ಬಂದು 6 ದಿನವಾಗಿದ್ದು ಮನೆಯಲ್ಲೇ ಐಸೋಲೇಟ್ ಆಗಿದ್ದೇನೆ. ಆದರೂ ಇಲ್ಲಿ ತನಕ ಬಿಬಿಎಂಪಿಯಿಂದ ಫೋನ್ ಬಂದಿಲ್ಲ. ನನ್ನ ರಿಪೋರ್ಟ್ ಇನ್ನೂ ಕೋವಿಡ್ ವಾರ್ ವೆಬ್ಸೈಟ್ಗೆ ಅಪ್ಲೋಡ್ ಆಗಿಲ್ಲ. ಇನ್ನೂ ಬಿಯು ನಂಬರ್ ಸಿಕ್ಕಿಲ್ಲ. ಈ ಬಗ್ಗೆ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ ಅಂತ ಅನುಪ್ರಭಾಕರ್ ಟ್ವೀಟ್ ಮಾಡಿದ್ದಾರೆ.